ಮತ್ತೆ ಆ ದಿನ ಬಂದೇ ಬಿಡ್ತು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮಲ್ನಾಡು ಹುಡುಗಿ. ಇದು ಈ ರೀತಿಯಾದ ಹಳದಿ ಬಣ್ಣದ ಹೂಗಳನ್ನ ಬಿಡುವಂಥ ಗಿಡ. ಅದರಲ್ಲಿ ಇವತ್ತು ಅದೇ ಜಾತಿಯ ಅದೇ ಪ್ರಭೇದದ ಬೇರೊಂದು ಬಣ್ಣದ ಹೂ ಬಿಟ್ಟಿತ್ತು. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ತಿಂಡಿ ತಿಂದು ನಾನು ಕೂಡ ರೆಡಿಯಾಗಿ ಹೊರಟೆ. ಎಲ್ಲಿಗಪ್ಪ ಅಂತೀರಾ? ಮೊದಲೇ ಹೇಳ್ದಾಗೆ ಕೊನೆಗೂ ಆ ದಿನ ಬಂದೇ ಬಿಡ್ತು. ರಜೆಗೆ ಅಂತ ಊರಿಗೆ ಬಂದಿದ್ದು ನಾನು ಮತ್ತೆ ಬೆಂಗಳೂರು ಕಡೆ ಹೊರಟೆ. ಅದೇನೇ ಹೇಳಿ ಊರು ಬಿಟ್ಟು ಹೋಗಬೇಕಾದ್ರೆ ಮನಸ್ಸಲ್ಲಿ ಅದೇನೋ ಒಂಥರ ದುಃಖ. ಹುಟ್ಟಿದ ಊರು ಬಿಟ್ಟು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬೆಂಗಳೂರು ಕಡೆ ಹೊರಟರು ಪ್ರತಿಯೊಬ್ಬರಿಗೂ ಈ ಫೀಲಿಂಗ್ ಗೊತ್ತಾಗುತ್ತೆ. ಊರು ಬಿಟ್ಟು ಹೊರಟ್ರು ಅಮ್ಮನ ಪ್ರೀತಿ ಗಂಟು ಮಾತ್ರ ನನ್ನ ಜೊತೆನೇ ಬರ್ತಿತ್ತು. ಏನಂತೀರಾ? ಅಮ್ಮ ದಾರಿಲಿ ಸುಸ್ತಾಗಬಾರ್ದು ಅಂತ ಜ್ಯೂಸ್ ಮಾಡಿ ಜೊತೆಗೆ ಮಾವಿನಕಾಯಿ ಕೊಟ್ಟು ಊಟನೂ ಕೊಟ್ಟು ಕಳಿಸಿದ್ರು. ಅಮ್ಮನ ಪ್ರೀತಿ ಹೀಗೆ ಅಲ್ವಾ? ಇನ್ಮೇಲೆ ಮಲ್ನಾಡು ಹುಡುಗಿ ಬೆಂಗಳೂರಲ್ಲಿ ಹೇಗಿರ್ತಾಳೆ ಅಂತ ನಿಮಗೂ ಹೇಳ್ತೀನಿ. ಮತ್ತೆ ನಾಳೆ ಸಿಗೋಣ.